ಮನೆ ಕಾಂಪೌಂಡ್ನಲ್ಲಿ ವಾಹನ ನಿಲ್ಲಿಸಬೇಕು, ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಯಾವಾಗ ಅಶ್ವವೇಗ ನ್ಯೂಸ್ ವರದಿ ಮಾಡ್ತು, ಬಿಬಿಎಂಪಿ ಅಲರ್ಟ್ ಆಗಿದೆ. ಮನೆ ಕಾಂಪೌಂಡ್ನಲ್ಲಿ ವಾಹನ ಪಾರ್ಕಿಂಗು ಟ್ಯಾಕ್ಸ್ ಇತ್ತು. ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ, ಎಚ್ಚೆತ್ತುಕೊಂಡಿದೆ. ಅಶ್ವವೇಗ ವರದಿಗೆ ಎಚ್ಚೆತ್ತ ತೆರಿಗೆ ದರವನ್ನು ಇಳಿಸಿದೆ ಪಾಲಿಕೆ. ವಾಹನ ಪಾರ್ಕಿಂಗ್ ಚದರದ ಅಡಿಗೆ ₹2 ನಿಗದಿಯಾಗಿತ್ತು. ಆದ್ರೀಗ ವಾಹನ ಪಾರ್ಕಿಂಗ್ ದರ ₹1ಗೆ ಇಳಿಕೆಯಾಗಿದೆ. ಪಾರ್ಕಿಂಗ್ ದರ ಕಡಿಮೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ನೀಡಿದ್ದಾರೆ. ಆಸ್ತಿ ತೆರಿಗೆ ವಸೂಲಿಯ ವೇಳೆ ಪಾರ್ಕಿಂಗ್ ಶುಲ್ಕ ವಸೂಲಿಯಾಗ್ತಾ ಇತ್ತು. ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿರುವುದು. ಇನ್ನು ಪ್ರಮುಖವಾಗಿ ರಾಜ್ಯ ಸರ್ಕಾರ ಬೆಲೆಯ ದರದ ಬರೆಯನ್ನ ನೀಡಿದೆ. ಪ್ರಮುಖವಾಗಿ ಮನೆಯ ಕಾಂಪೌಂಡ್ನಲ್ಲಿ ವಾಹನವನ್ನ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇದರಿಂದ ಕೆಲವೊಂದಷ್ಟು ಅನಾನುಕೂಲ ಕೂಡ ಆಗ್ತಾ ಇದೆ. ಇದಕ್ಕೆ ಕುರಿತಂತೆ ಅಶ್ವವೇಗ ನ್ಯೂಸ್ ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಂತರದಲ್ಲಿ ಬಿಬಿಎಂಪಿ ಅಲರ್ಟ್ ಆಗಿರೋದು. ಅಶ್ವವೇಗ ವರದಿಗೆ ಎಚ್ಚೆತ್ತುಕೊಂಡು ತೆರಿಗೆ ದರವನ್ನ ಪಾಲಿಕೆ ಇಳಿಕೆ ಮಾಡಿರೋದು. ಇನ್ನು ವಾಹನ ಪಾರ್ಕಿಂಗ್ಗೆ ಚದರದ ಅಡಿಗೆ ₹2 ನಿಗದಿಯಾಗಿತ್ತು, ಅಂದರೆ ಜಾಸ್ತಿ ಆಗಿತ್ತು. ಆದರೆ ಈಗ ಯಾವಾಗ ಅಶ್ವವೇಗ ನ್ಯೂಸ್ ವರದಿ ನೀಡ್ತು, ನಂತರದಲ್ಲಿ ಪಾರ್ಕಿಂಗ್ ದರವನ್ನು ಕಡಿಮೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ರು. ₹1 ಕಡಿಮೆಯಾಗಿದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು. ಅಂದರೆ ಆಸ್ತಿ ತೆರಿಗೆ ವಸೂಲಿ ಮಾಡುವಾಗಲೇ ಪಾರ್ಕಿಂಗ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗ್ತಾ ಇತ್ತು. ಬಿಬಿಎಂಪಿ ಕಂದಾಯ ವಿಭಾಗದ ಅಧಿಕಾರಿಗಳಿಂದ ಈ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಅಂದರೆ ಮನೆ ಪಾರ್ಕಿಂಗ್ನಲ್ಲೂ ವಾಹನವನ್ನು ನಿಲ್ಲಿಸಬೇಕು, ಪಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ತೆರಿಗೆ ಕಟ್ಟುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ಧ್ವನಿಯನ್ನ ಎತ್ತಿತ್ತು. ಇದರ ಬೆನ್ನಲ್ಲೇ ₹1 ಕಡಿಮೆ ಆಗಿದೆ. ₹2 ಕಟ್ಟಬೇಕು ಅಂತ ಹೇಳಲಾಗ್ತಾ ಇತ್ತು, ಆದರೆ ಹೆಚ್ಚಿಗೆ ಆಗಿತ್ತು. ₹1 ಕಡಿಮೆ ಮಾಡಲಾಗಿದೆ. ಪಾರ್ಕಿಂಗ್ ದರವನ್ನು ಕಡಿಮೆ ಮಾಡೋದಕ್ಕೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸೂಚನೆಯನ್ನ ನೀಡಿರೋದು. ಈಗಾಗಲೇ ರಾಜ್ಯದ ಜನತೆ ಬೆಲೆಯ ದರದಿಂದ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮನೆಯಲ್ಲಿ ವೆಹಿಕಲ್ಗಳಿದ್ರಂತೂ ಮನೆಯಲ್ಲೇ ಪಾರ್ಕಿಂಗ್ ಮಾಡಬೇಕು, ಕಾಂಪೌಂಡ್ ಒಳಗಡೆನೇ ನಿಲ್ಲಿಸ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿತ್ತು. ಇದರ ಕುರಿತಾಗಿ ಅಶ್ವವೇಗ ನ್ಯೂಸ್ ಕೂಡ ವರದಿಯನ್ನ ನಿಮಗೆ ಬಿತ್ತರಿಸಿದ್ವು. ಇದೀಗ ಬಿಬಿಎಂಪಿ ಅಲರ್ಟ್ ಆಗಿರೋದು, ಎಚ್ಚೆತ್ತುಕೊಂಡಿರೋದು. ಯಾವಾಗ ಅಶ್ವವೇಗ ವರದಿಗೆ ಇದೀಗ ದರವನ್ನು ಕೂಡ ಬಿಬಿಎಂಪಿ ಪಾಲಿಕೆ ತೆರಿಗೆಯನ್ನು ಕಡಿಮೆ ಮಾಡಿದೆ. ಇಲ್ಲಿವರೆಗೂ ಕೂಡ ವಾಹನ ತೆರಿಗೆಗೆ ₹2 ಫಿಕ್ಸ್ ಆಗಿತ್ತು, ₹1 ಇಳಿಕೆ ಆಗಿರೋದು. ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಅಶ್ವವೇಗ ನ್ಯೂಸ್ ದರ ಏರಿಕೆಯ ವಿಚಾರವಾಗಿ ಧ್ವನಿಯನ್ನು ಎತ್ತುತ್ತೆ. ಇದಕ್ಕೆ ಸಿಕ್ಕಿರುವಂತಹ ಇಂಪ್ಯಾಕ್ಟ್ ಇದು. ಪಾರ್ಕಿಂಗ್ ದರವನ್ನು ಕಡಿಮೆ ಮಾಡೋದಕ್ಕೆ ವಿಚಾರಗಳನ್ನು ವರದಿಯನ್ನು ಪ್ರಸಾರ ಮಾಡಿದ್ವಿ. ಹಾಗೆ ಆಸ್ತಿ ತೆರಿಗೆಯ ವಸೂಲಿ ಮಾಡುವಾಗಲೇ ಪಾರ್ಕಿಂಗನ್ನು ಕೂಡ ಆ್ಯಡ್ ಮಾಡಿ ಪೇ ಮಾಡಿಸ್ಕೊಳ್ತಾರೆ. ಅದನ್ನು ಬಿಟ್ಟು ಮತ್ತೆ ಟ್ಯಾಕ್ಸನ್ನು ಹಾಕಿದ್ರು. ಅದೀಗ ಕಡಿಮೆ ಆಗಿರೋದು.